ಫ್ರೆಂಡ್ಸ್, ನಾನಿವತ್ತು ಧರ್ಮಸ್ಥಳ ಸಂಘದಲ್ಲಿ 40% ಬಡ್ಡಿ ತಗೋತಾರೆ. ಅದರಿಂದ ಯಾಕೆ ಸಾಲ ತಗೋತೀರಾ, ಅದು ಮೋಸ ಹಾಗೆ ಹೀಗೆ ಅಂತ ಒಬ್ರು ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ರು ಫ್ರೆಂಡ್ಸ್. ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಇವತ್ತು ನನಗೆ ಗೊತ್ತಿರೋ ಸ್ವಲ್ಪ ವಿಷಯಗಳನ್ನ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಕೂಡ ಧರ್ಮಸ್ಥಳ ಸಂಘದಲ್ಲಿ ಈಗ 12 ವರ್ಷದಿಂದ ಇದ್ದೀನಿ ಫ್ರೆಂಡ್ಸ್. ಅದರಿಂದ ನನಗೆ ಅನುಕೂಲ ಆಗಿದೆ ಬಿಟ್ಟರೆ ಅನಾನುಕೂಲ ಯಾವತ್ತೂ ಆಗೇ ಇಲ್ಲ ಫ್ರೆಂಡ್ಸ್. ಅಲ್ಲ ಕಣೆ ಲತಿ, ಈ ರತ್ನಕಯ್ಯ ಸಂಘಕ್ಕೆ ಸೇರ್ಕೊಂತೀನಿ ಕಣೆ, ಬತ್ತೀನಿ ನಾನು ₹100 ಅಂತ 7 ಆಗಿತ್ತು. ನೋಡು ಇನ್ನ ಬಂದಿಲ್ಲ. ಆಗ ಅಲ್ಲಿ ಬತ್ತಾಯ್ತು ನೋಡು. ಬರ ಬತ್ತಾಯ್ತಮ್ಮ. ಹೆಂಗ ಬಂದಲ್ಲ ರತ್ನಕಯ್ಯ. ನಾನು ಇವಳು ಲತಿ ನಿನ್ನ ಬಗ್ಗೆನೇ ಮಾತಾಡ್ಕೊಂತಿದ್ವು ಅಮ್ಮ. ಧರ್ಮಸ್ಥಳ ಸಂಘಕ್ಕೆ ಸೇರ್ಕೊಂತೀನಿ ಅಂತಿತ್ತು, ಯಾಕೆ ಇಟ್ಟತ್ತಾದ್ರೂ ಬರಲಿಲ್ಲ ಅಂತ. ಸದ್ಯ ಬಂದಲ್ಲ ಬಾ. ಅಮ್ಮಣ್ಣಿ, ಅದ್ರಾಗೆ ಸ್ಯಾನೆ ಬಡ್ಡಿ ಏನು ಸೇರ್ಕೋಬೇಡ ಅಂತೇಳಿ ನನ್ನ ಮಗ ಹೇಳಿನಮ್ಮ. ನಾನು ಧರ್ಮಸ್ಥಳ ಸಂಘಕ್ಕೆ ಸೇರ್ಕೊಂತೀನಿ ಕಣಲ್ಲ ಅಂತ ಹೇಳೋವತ್ತಿಗೆ ಸ್ಯಾನೆ ಬಡ್ಡಿ ಕಣಮ್ಮ. ಈಗ ಯಾತದ ಫೋನಾಗೆಲ್ಲ ಯಾತದ ಕಳ್ಸೇವ್ರಂತ ಅವ್ನು ಯಾರ ವಿಡಿಯೋ ಮಾಡಿ ಹಾಕ್ಯವನಂತಲ್ಲ. ಸ್ಯಾನೆ ಬಡ್ಡಿ ತಕೋಬೇಡ್ರಿ ಅಂತ ಹೇಳ್ತಾವ್ರೆ. ಏನು ಬೇಡ ಸೇರ್ಕೋಬೇಡ ಅಂದ ಕಣಿ. ಇವನ್ ಮಾಡೋದಮ್ಮ. ರತ್ನಕಯ್ಯ, ಅವೆಲ್ಲ ಸುಳ್ಳು. ನಾವಿವಾಗ 7 ವರ್ಷದಿಂದ ತಾಮ್ತಾ ಇದ್ದೀವಿ ಹೇಳು. ಈಗ ಬೇರೆ ಕಡೆಗೆ ₹1,00,000 ತಿಂಗಳಿಗೆ ಹೆಚ್ಚು ಕಮ್ಮಿ ₹2,000 ಬಡ್ಡಿ ಆಗ್ತೈತಿ. ಈ ಧರ್ಮಸ್ಥಳ ಸಂಘದಾಗೆ ವರ್ಷಕ್ಕೆ ಬರೀ 7,000 ಹೆಚ್ಚು ಕಮ್ಮಿ ಕಟ್ಟಿಸ್ಕೊಂತಾರೆ. ಅಂಥದ್ರಾಗೆ ಎಲ್ಲಿ ಜಾಸ್ತಿ ಬಡ್ಡಿ ತಾಮ್ತಾರೆ ಹೇಳು. ಅಯ್ಯೋ, ಅವ್ರ ಜನದ ಮಾತೆಲ್ಲ ಕೇಳಬೇಡ ರತ್ನಕಯ್ಯ. ಹೆಂಗ ಕಣೆ ಅಮ್ಮಣಿ, ನನಗೆ ಅವೆಲ್ಲ ಗೊತ್ತಾಗ್ತೈತೇನೆ. ನನ್ನ ಮಗ ಹಂಗಂತ ಹೇಳಿನಮ್ಮ. ಅಮ್ಮ ಅದ್ರಾಗ ಸ್ಯಾನೆ ಬಡ್ಡಿ ಅಂತ ಏನು ತಕೋಬೇಡ, ಅದ್ರಾಗ ಸೇರ್ಕೊಂಬ್ಲೇಬೇಡ ಅಂತಂದ. ನಾನು ಅದಕ್ಕೆ ಅದ್ರಕೊಂಡು ಸುಮ್ಮನಾದೆ. ಅದನ್ನೇ ನಿಮ್ಗೆ ಹೇಳೋಣ ಅಂತೇಳಿ ಬಂದಮ್ಮ. ರತ್ನಕಯ್ಯ, ಧರ್ಮಸ್ಥಳ ಸಂಘದಾಗೆ ಎಷ್ಟು ಅನುಕೂಲ ಇದಾವೆ ಗೊತ್ತೇ. ನಿಜವಾಗ್ಲೂ ಇನ್ಯಾ ಸಂಘದಾಗೂ ಇಷ್ಟು ಅನುಕೂಲ ಇಲ್ಲ. ನಿಜವಾಗ್ಲೂ ಬೇಕಾದ್ರೆ ರೂಪಿನೇ ಕೇಳು, ನಾನು ಸುಳ್ಳು ಹೇಳಿರಿ. ಹಂಗೇನೆ ರೂಪಿ, ನಿಜವಾಗ್ಲೂ ಇದ್ರಾಗ ಅನುಕೂಲ ಐತೇನೆ. ರತ್ನಕಯ್ಯ, ಇದ್ರಾಗ ಎಷ್ಟು ಅನುಕೂಲ ಐತೆ ಅಂದ್ರೆ ದೇವರಣೆಗೂ ಈ ಬ್ಯಾರೆ ಸಂಘಗಳಿಗೆ ಹಿಂಗೆಲ್ಲ ಇಲ್ಲ. ಈಗ ನಾ ಹೇಳ್ತೀನಿ ಕೇಳು. ಓದ ಮಕ್ಕಳಿಗೆ ತಿಂಗಳ ಒಂದೊಂದು ಸಾವಿರ ದುಡ್ಡು ಹಾಕ್ತಾರೆ. ಅಂದ್ರೆ ಯಾವ ಓದೋದರ್ಗೆ ಅಂದ್ರೆ ಈ ಇಂಜಿನಿಯರಿಂಗ್ ಮಾಡೋರ್ಗು, ಡಾಕ್ಟ್ರ್ ಓದೋರ್ಗು, ಆಮೇಲೆ ಈ ಡಿಪ್ಲೊಮಾ ಓದೋರ್ಗು, ITI ಮಾಡೋರ್ಗು ತಿಂಗಳ 1,000 ದುಡ್ಡು ಧರ್ಮಸ್ಥಳದ ಕಡೆಯಿಂದ ಕೊಡ್ತಾರೆ. ಆಮೇಲೆ ವಯಸ್ಸಾಗಿರ್ತೈತಲ್ಲ ಅವರಿಗೆ ನಿರ್ಗತಿಕರ ವೇತನ ಅಂತೇಳ್ಬಿಟ್ಟು ಕೊಡ್ತಾರೆ ಧರ್ಮಸ್ಥಳದ ಕಡೆಯಿಂದನ. ಈಗ ಬೇರೆ ಸಂಘಗಳಿಗೆಲ್ಲ ಅವನ್ನೆಲ್ಲ ಕೊಡ್ತಾರೇನು ರತ್ನಕಯ್ಯ? ಅಯ್ಯೋ ಇಲ್ಲ ಕಣೆ, ನಾನು ಶ್ರೀಶಕ್ತಿ ಸಂಘದಾಗಿದ್ದೀನಲ್ಲ. ಓದ ಹುಡುಗರಿಗೆ ದುಡ್ಡು ಕೊಡಲ್ಲ. ಇದು ಯಾತದ ಹೇಳಿದ್ದಲ್ಲಮ್ಮ, ಈಗ ನಿರ್ಗತಿಕರ ವೇತನ ಅಂತನ, ಅದನ್ನು ಕೊಡಲ್ಲಮ್ಮ. ಹಂಗಾರೆ ಈ ಧರ್ಮಸ್ಥಳ ಸಂಘದಾಗ ಅವೆಲ್ಲ ಕೊಡ್ತಾರೇನು? ರತ್ನಕಯ್ಯ, ಅಷ್ಟೇ ಅಲ್ಲ. ಈಗ ಯಾರಿಗಾನ ಹುಷಾರಿರಲ್ವಲ್ಲ, ಅವ್ರಿಗೆ ಹುಷಾರಿಲ್ಲದವೆಲ್ಲ ಈಗ ಆಸ್ಪತ್ರೆಗೆ ಹೋದವ ಡಾಕ್ಯುಮೆಂಟ್ಸ್ ಎಲ್ಲ ಹಂಗೆ ಇಕ್ಕೊಂಡ್ರೆ ಧರ್ಮಸ್ಥಳದ ಕಡೆಯಿಂದನೂ ಇಷ್ಟವಷ್ಟು ದುಡ್ಡು ಅಂತೇಳಿ ಕೊಡ್ತಾರೆ. ಆಮೇಲೆ ಈಗ ಅನಿವಾರ್ಯ ಲೋನ್ ತಕೊಂಡು ಯಾರನ್ನ ಸತ್ತೋಗ್ತಾರೆ ಅನ್ಕ, ಈಗ ಇಷ್ಟವಷ್ಟ ಕಟ್ಟಿರ್ತಾರೆ. ಈಗ 1,00,000 ತಾಂಡಿರ್ತಾರೆ ಅನ್ಕೊಳಮ್ಮ, ಒಂದು 25,000 ಕಟ್ಟಿರ್ತಾರೆ, ಒಂದು 75,000 ಹಂಗೆ ಇರ್ತೈತಿ. 25,000 ಕಟ್ಟಿರೋದು ಬಿಟ್ಟು ಇನ್ನು 75,000ನ ಕಟ್ಟಿಸ್ಕೊಂಬದೇ ಇಲ್ಲ ಅವರು. ಪರವಾಗಿಲ್ಲ ಕೊಡಿ, ಅನುಕೂಲ ಐತಿ ಇದ್ರಾಗೂನು. ಆಮೇಲೆ ಈಗ ಹುಷಾರಿರಲ್ವಲ್ಲ, ಈಗ ನಮ್ಮೂರಾಗೆ ಸಂಘದಾಗಿರೋರೇ ಅಲ್ಲ ಬ್ಯಾರ್ಯಾರ್ಗು ಯಾರಿಗಾನ ಇವಾಗ ನಮ್ಮ ಮನೆ ಮಗ್ಳುಗಳಿಗೆ ಹುಷಾರಿರಲ್ಲ ಅನ್ಕ ರತ್ನಕಯ್ಯ, ಅವರಿಗೆ ಈಗ ವಾಟರ್ ಬೆಡ್ ಅಂತ ಕೊಡ್ತಾರೆ. ಆಮೇಲೆ ಓಡಾಡಕ್ಕೆ ಆಗದಿಲ್ದವ್ರಿಗೆ ವಾಕರ್ಗಳು ಕೊಡ್ತಾರೆ ಧರ್ಮಸ್ಥಳದ ಕಡೆಯಿಂದನ. ಅವ್ರದ್ದೊಂದು ಆಧಾರ್ ಕಾರ್ಡ್ ಕೊಟ್ಟರೆ ವಾಟರ್ ಬೆಡ್ಡು, ವಾಕರು ಇಂಥವೆಲ್ಲ ಕೊಡ್ತಾರೆ ರತ್ನಕಯ್ಯ. ಅಷ್ಟೇ ಅಲ್ಲ ರತ್ನಕಯ್ಯ, ಈ ಕೆರೆಗಳಿಗೆ ಉಂಡ್ಲೆತ್ತುತ್ತಾರೆ ಅಂತಾರಲ್ಲ, ಅಂತ ಕೆಲಸ ಕಾರ್ಯನೂ ಧರ್ಮಸ್ಥಳ ಕಡೆಯಿಂದ ಹೆಗ್ಡೆ ಅವರು ಮಾಡಿಸ್ತಾವ್ರೆ. ನೋಡಿದೆ ಎಂತೆಂಥ ಒಳ್ಳೆ ಕೆಲಸಗಳನ್ನ ಧರ್ಮಸ್ಥಳ ಸಂಘದಿಂದ ಮಾಡಿಸ್ತಾವ್ರೆ ಅಂತಾನ. ನೀನು ಯಾರ್ಯಾರ ಹೇಳಿರು, ನನ್ನ ಮಗ ಹೇಳ್ದ ಅವ್ನು ಯಾರ ವಿಡಿಯೋ ಮಾಡಾಕ್ಯವನಂತೆ ಅಂತ ಹೇಳಿ ಎದ್ರು ಕಂತಿಯಮ್ಮ. ದೇವರಣೆಗೂ ಧರ್ಮಸ್ಥಳ ಸಂಘದಾಗೆ ಬಲು ಅನುಕೂಲ ಐತೆ ರತ್ನಕಯ್ಯ. ಉಂಡ್ಲೆತ್ತದು ಹಂಗಂದ್ರೇನೆ, ಉಂಡ್ಲೆತ್ತದಂದ್ರೆ ಏನು? ಮತ್ತೆ ಈಗ ಕೆರೆಗೆ ಎಲ್ಲ ಮಣ್ಣು ಬಂದು ಕುಕಂಡು ತುಂಬ್ಕೊಂಡಿರ್ತೈತಲ್ಲ, ಆ ಉಂಡ್ಲು ತಗ್ಸೋದು ಅಂತೇಳಿ ಅಂದರೆ ಅದರಿಂದ ರೈತರಿಗೆ ಅನುಕೂಲ. ಈಗ ಏನು ಗೊತ್ತಾ, ಎಲ್ಲ ಮಣ್ಣು ತೆಗ್ದು ಇನ್ನವಷ್ಟು ಜಾಗ ಆಗ್ತೈತಲ್ಲ, ನೀರೆಲ್ಲ ಬಂದು ಕುಕ್ಕಂತವೆ. ಸ್ಯಾನೆ ದಿನ ನೀರು ಬರ್ತವೆ, ತೋಟ ತುಡ್ಕೆ ಚೆನ್ನಾಗಿರ್ತವೆ ಅಂತ ಆ ಉದ್ದೇಶಕ್ಕೋಸ್ಕರನ ಹೆಗ್ಡೆ ಅವರು ಎಷ್ಟು ಹೆಚ್ಚು ಕಮ್ಮಿ ಒಂದು 600-700 ಕೆರೆದ ಉಂಡ್ಲೆ ತಗ್ಸಾರಂತೆ ರತ್ನಕಯ್ಯ. ಈ ಬೇರೆ ಸಂಘಗಳಿಗೆ ಆ ಸಂಘಗಳಿಗೆ ಇಷ್ಟೆಲ್ಲ ಅನುಕೂಲ ಮಾಡ್ತಾರೆ, ನೀನೇ ಲೆಕ್ಕ ಹಾಕ್ಯ. ಆಮೇಲೆ ನಾವೆಲ್ಲನ ಟೈಲರಿಂಗು, ಹೂವು ಕಟ್ಟೋದು, ಈ ಎಂಥದಮ್ಮ ಬ್ಯೂಟಿ ಪಾರ್ಲರು ಇಂಥವೇನ ಮಾಡ್ತೀವಿ ಅಂದರೆ ತರಬೇತಿಗಳ್ನು ಕೊಡ್ತಾರೆ ರತ್ನಕಯ್ಯ ಎಲ್ಲಾರ್ಗು, ಸಂಘದಾಗಿರೋ ಅಂಥವ್ರಿಗೆ ಎಲ್ಲಾರ್ಗು. ಆಮೇಲೆ ಲಾಭಾಂಶ ಅಂತ ಕೊಡ್ತಾರೆ.
ಯಾವ ಸಂಘದಾಗ ಕೊಡ್ತಾರೆ ಹೇಳು ಲಾಭಾಂಶ ಅಂತೇಳಿ. ಈಗ ನಾವು ದುಡ್ಡು ತಗೊಂಡು ಬಡ್ಡಿ ಕಟ್ತೀವಲ್ಲ, ಅದ್ರಾಗ ಒಂದು ಈಟ್ ಅವ್ರು ಇಕ್ಕೊಂಡು ಇನ್ನಿದ್ದಿದ್ದ ನಮಗೆ ನಾವು ಲಾಭಾಂಶ ಅಂತೇಳಿ ಕೊಡ್ತಾರೆ ರತ್ನಕಯ್ಯ. ಅಯ್ಯೋ ಭಗವಂತ, ದೇವ್ರಣೆಗೂ ನಮ್ಮ ಹುಡುಗಿ ಹೇಳ್ದಾಗ ನಾನು ಎದ್ರಕೊಂಡ್ಬಿಟ್ಟೆ. ಅಯ್ಯಪ್ಪ, ಇದೇನು ಸಂಘ ಬೇಡ, ಸಂಘ ಸವಾಸ ಬೇಡ ಅನ್ನಿಸ್ಬಿಡ್ತು. ನೀವೀಗ ಇಷ್ಟೆಲ್ಲ ಹೇಳ್ತಿದ್ರೆ ನಾನು ಸೇರ್ಕೋಬೇಕಲ್ವೇ ಅನ್ನಿಸ್ತೈತಮ್ಮ. ಆಮೇಲೆ 3 ಲಕ್ಷದವರೆಗೂ ಸಾಲ ಕೊಡ್ತಾರೆ. ಈ ಅಂಗಡಿ ಪಂಗಡಿ, ಈ ಒಡವೆ ಅಂಗಡಿ, ಬಟ್ಟೆ ಅಂಗಡಿ ಮಾಡೋ ಅಂಥವ್ರಿಗೆ 5 ಲಕ್ಷ ತನಕ ಸಾಲ ಕೊಡ್ತಾರೆ. ಈಗ ರತ್ನಕಯ್ಯ, ನೀನೇ ಲೆಕ್ಕ ಹಾಕು. ಈಗ ನಾವು ಹೊಲದ ಮೇಲೋ ಮನೆ ಮೇಲೋ ಲೋನ್ ತೆಗಿಬೇಕು ಅಂದರೆ ಬ್ಯಾಂಕಿಂತಕ್ಕೆ ತಿಂಗಳಾನ್ಗಟ್ಲೆ ಓಡಾಡಬೇಕು. ಆದರೆ ಧರ್ಮಸ್ಥಳ ಸಂಘದಾಗ ಹಂಗಲ್ಲ. ನಮ್ಮನ್ನೇ ಹುಡುಕ್ಯಂಬಂದು ಸೇವಾ ಪ್ರತಿನಿಧಿಗಳು ಅಂತ ಮಾಡಿರ್ತಾರಲ್ಲ, ಅವರು ಸಂಘದಾಗ ಬಂದು ನಮ್ಮನ್ನು ಕೇಳ್ತಾರೆ, ನಿಮ್ಗೆ ಯಾರಿಗಾನ ಸಾಲದ ಅವಶ್ಯಕತೆ ಐತೆ ಅಂತೇಳಿ. ಹ್ಞೂ ಅಂತ ಹೇಳಿದ್ರೆ ಬರೀತಾರೆ ಸಾಲನ. ಬರೆದು 1 ವಾರ 15 ದಿನದೊಳಗೆ ಲೋನ್ ಆಗೋಗ್ತೈತಿ. ಈಗ ಬ್ಯಾಂಕಿಂತಾಗ ಯೋಟ್ ಅಡ್ಡಾಡ್ಬೇಕು ಹೇಳು. ಆಮೇಲೆ ಅವ್ರು ಎಷ್ಟೆಲ್ಲ ಕೇಳ್ತಾರೆ ಶ್ಯೂರಿಟಿನ. ಅಂಥದ್ರಾಗೆ ಧರ್ಮಸ್ಥಳ ಸಂಘದರು ಸಂಘ ನಂಬ್ಕೊಂಡು, ಸಂಘದಾಗಿರೋ ಸದಸ್ಯರನ್ನ ನಂಬ್ಕೊಂಡು ಲೋನ್ ಕೊಡ್ತಾರೆ ಅಂದರೆ ಎಷ್ಟು ನಂಬಿಕೆ ಅದ ಸಂಘ ಅಲ್ವೇ. ಆಮೇಲೆ ರತ್ನಕಯ್ಯ, ಎಷ್ಟೋ ದೇವಸ್ಥಾನಗಳಿಗೆ ಧರ್ಮಸ್ಥಳದಿಂದನ ದುಡ್ಡು ಕೊಟ್ಟಾರಂತೆ ದೇವಸ್ಥಾನ ಕಟ್ಟಾಕಿ. ಈಗ ದೇವಸ್ಥಾನಗಳಿಗೆ ಟ್ರಸ್ಟ್ನವ್ರು ಹೋಗಿ ಕೇಳ್ಕಂತಾರಲ್ಲ, ಆವಾಗ ಇಂತಿಂಥ ದೇವಸ್ಥಾನಕ್ಕೆ ಇಷ್ಟಿಷ್ಟು ಅಂತೇಳಿ ಮಸ್ತ್ ದೇವಸ್ಥಾನಗಳಿಗೆ ದುಡ್ಡನ್ನು ಕೊಟ್ಟವ್ರಂತೆ ಧರ್ಮಸ್ಥಳದ ಕಡೆಯಿಂದ. ನಾವು ಹೌದೇ? ಹಾಗಾದ್ರೆ ಎಲ್ಲ ದೇವಸ್ಥಾನಗಳಿಗೂ ಕೊಡ್ತಾರಾ? ಎಲ್ಲ ದೇವಸ್ಥಾನಗಳಿಗೂ ಕೊಡಲ್ಲ ರತ್ನಕಯ್ಯ. ಟ್ರಸ್ಟ್ ಮಾಡಿರ್ತಾರಲ್ಲ, ಊರಾಗೆ ಟ್ರಸ್ಟ್ ಮಾಡಿ ದೇವಸ್ಥಾನ ಕಟ್ತಿರ್ತಾರಲ್ಲ, ಅಂತ ದೇವಸ್ಥಾನಗಳಿಗೆ ಮಾತ್ರ ಕೊಡ್ತಾರೆ. ಆಮೇಲೆ ರತ್ನಕಯ್ಯ, ಈಗ LIC ಕಟ್ತೀವಲ್ಲ ನಾವು, ಬ್ಯಾರೆರ್ತಾಗ LIC ಕಟ್ಟಿದ್ರೆ ವರ್ಷಕ್ಕೆ ಒಂದೇ ಸರಿ ನಾವು ಅಷ್ಟು ಕಟ್ರಿ ಅಂತ ಕುಕಂತಾರೆ. ಆದರೆ ಧರ್ಮಸ್ಥಳ ಸಂಘದಾಗ ಹಂಗಲ್ಲ. ನಮ್ಗೆ ಅನುಕೂಲ ಇದ್ರೆ ಅಷ್ಟು ಒಂದೇ ಸರಿ ಕಟ್ಬೋದು. ಇಲ್ಲಪ್ಪ ನಮ್ಮ ಕೈಲಿ ಆಗಲ್ಲ ಅಂದರೆ ವಾರ ವಾರ ಕಂತಿನ ಪ್ರಕಾರನೇ ಕಟ್ಕೊಂಡು ಹೋಗ್ಬೋದು. ನೋಡು ಎಷ್ಟು ಅನುಕೂಲ ಐತೆ ಅಂತಾನೆ. ಅಂದರೆ LICಗಳ್ನ ಮಾಡಿಸ್ಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ. ಆ LICಗಳು ಇದ್ದರೆ ಲೋನ್ಗಳು ಜಾಸ್ತಿ ದುಡ್ಡಿಂದು ಲೋನ್ಗಳು ಆಗ್ತವೆ ರತ್ನಕಯ್ಯ. LIC ಇರೋದು ಎಷ್ಟು ಅನುಕೂಲ ಅಂದರೆ ಅಷ್ಟು ಅನುಕೂಲ ಆಗ್ತೈತೆ ನಮ್ಗೆ ಅವಾಗ. ಆಮೇಲೆ ರತ್ನಕಯ್ಯ, ಈ ಮನೆಯೆಲ್ಲನ ಮದ್ಯ ಮುಕ್ತ ಶಿಬಿರ ಅಂತೇಳಿ ಮಾಡಿರು. ಹಂಗಂದ್ರೆ ಈಗ ಎಣ್ಣೆ ಕುಡ್ಕೊಂಡು ಓಡಾಡ್ತಿರ್ತಾರಲ್ಲ, ಅವರಿಗೆ ಏನು ಅಲ್ಲೆಲ್ಲ ತರಬೇತಿ ಕೊಡ್ತಾರಂತೆ. ಅದನ್ನ ಕೊಟ್ಬಿಟ್ಟು ಎಣ್ಣೆ ಕುಡಿಯೋದನ್ನ ಬಿಡಿಸ್ಬೇಕು ಅಂತ. ನೋಡು, ಯಾವ ಸಂಘದಾಗ ಇಂಥವಕ್ಕೆಲ್ಲ ತಲೆ ಕೆಡಿಸ್ಕೊಂತಾರೆ ಹೇಳು. ಅದೇ ನಮ್ಮ ಹೆಗ್ಡೆಯವರು ನಮ್ಮ ದೇಶ ಉದ್ಧಾರ ಮಾಡಬೇಕು ಅಂತೇಳಿ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮನ ಹಮ್ಮಿಕೊಂಡೇವ್ರಿ. ನೋಡು ಹೆಂಗ ಅವರು ಪೂಜ್ಯ ಹೆಗ್ಡೆ ಅವರು, ಅದೇ ಹೆಗ್ಡೆ ದಂಪತಿಗಳು ನಮ್ಮ ರಾಜ್ಯಕ್ಕೆ ಎಷ್ಟೆಲ್ಲ ಒಳ್ಳೆ ಕೆಲಸ ಕಾರ್ಯ ಮಾಡಿಸ್ತಾವ್ರಿ. ನಿಜವಾಗ್ಲೂ ಅವರಿಗೆ ನಮ್ಮಂಥ ಜನಗಳು ಋಣಿಯಾಗಿರ್ಬೇಕು ರೂಪಿ. ಆಮೇಲೆ ನನ್ನ ಮಗ ಹೇಳ್ತಿದ್ದ ಕಣೆ, ದುಡ್ಡು ಕಟ್ಟಕ್ಕೆ ನೀನು ಹೋಗ್ಬೇಕು ಅಮ್ಮ, ಬೇರೆ ಹೋದ್ರೆ ಕಟ್ಟಿಸ್ಕೊಂಬಲ್ಲ ಅಂತಾನ. ನಾನು ಯಪ್ಪ ನನಗೆ ಮೊದಲೇ ಏನು ಗೊತ್ತಾಗಲ್ಲ ಮಾಡಲ್ಲ, ಹೆಂಗೆ ಹೋಗೋದು ಅಂತ ಕರ್ದನ. ಸಂಘ ಬೇಡ ಸವಾಸ ಬೇಡ ಅನ್ಕಂಡೆ. ಅಲ್ಲ ಕಣೆ ರೂಪಿ, ದುಡ್ಡು ಕಟ್ಟಕ್ಕೆ ನಾವೇ ಹೋಗ್ಬೇಕೆ? ಅದು ಯಾಕೆ ಹಂಗೆ ಮಾಡೇವ್ರಿ ಅಂದ್ರೆ ಏನು ಗೊತ್ತೇನು ರತ್ನಕಯ್ಯ, ಮೊನ್ನೆ ಒಬ್ರು ಏನು ಮಾಡಿದ್ರಂತೆ ಅಂದರೆ, ಈಗ ನೀನು ಬೇಡ ನಾನೇನು ಕಳಮ್ಮ, ನಾನು ನನ್ನ ಗಂಡನ ಕೈಲಿ ಕೊಟ್ಟು ಕಳಿಸಿರ್ತೀನಿ. ಈಗ ಇವಳು ಲಾಟಿ 4,000 ವಾರ ವಾರ ಕಂತು ಕಟ್ತಿರ್ತಾಳೆ ಅನ್ಕ. ಆ 4,000ನ ಸಾಲ ತೀರೈತೆ ನಿಂದು ಅಂತೇಳಿ 4,000 ವಾಪಸ್ಸು ನನ್ನ ಗಂಡನ ಕೈಲೇ ಅವರು ದುಡ್ಡು ಕಟ್ಟಿಸ್ಕೊಂಬರ ಕೊಟ್ಟಿದ್ರಂತೆ. ಕೊಟ್ಟಿದ್ರಿ ಇವೈತಂದು ಅಚ್ಚುಕಟ್ಟಾಗಿ ಕೊಡಬೇಕು ತಾನೆ, ಎಲ್ಲ ಬಳಸ್ಕೊಂಡು ಖರ್ಚು ಮಾಡ್ಯಾವನಿ. ಅದಕ್ಕೆ ಸಂಘದವರು ಎದ್ರಕೊಂಡು ಈ ರೂಲ್ಸ್ನ ತಕೊಂಬಂದೇವ್ರಿ. ಹಿಂಗ್ ಮಾಡ್ಲಿಲ್ಲ ಅಂದಿದ್ರೆ ರತ್ನಕಯ್ಯ, ಈಗ ಅನಿವಾರ್ಯ ಹಿಂಗ್ ಬಳಸ್ಕೊಂಡು ಎಲ್ಲ ಖರ್ಚು ಮಾಡಿದ್ರೆ ಅವಳು ಹೆಂಗ್ಸು ಸಂಘದಾಗಿರ್ತಾಳಲ್ಲ, ಅವಳು ಎಲ್ಲಿ ತಂದು ಕೊಡ್ಬೇಕು ಹೇಳು. ಅದಕ್ಕೆ ಧರ್ಮಸ್ಥಳ ಸಂಘದರು ಆ ರೂಲ್ಸ್ನ ತಕೊಂಬಂದೇವ್ರಿ. ನೀವು ಇದನ್ನೆಲ್ಲ ಹೇಳ್ತಾ ಇದ್ರೆ ನಾನು ಸೇರ್ಕೋಬೇಕು. ಇದಾಗ ಎಷ್ಟು ಅನುಕೂಲ ಐತೆ. ಬ್ಯಾರ್ಯಾರು ಅವ್ನು ಯಾರೋ ವಿಡಿಯೋ ಮಾಡಿ ಹಾಕಿದ್ದಂತ ನಮ್ಮ ಹುಡುಗ ಹೇಳೋದು ನೋಡಿ ನನಗೆ ಭಯ ಆದಂಗೆ ಆತಮ್ಮ. ಬಾತಯ್ಯ ಸಂಘ ಬೇಡ ಸವಾಸ ಬೇಡ ಅಂತಾನ. ನೀವು ಇಷ್ಟೆಲ್ಲ ಅನುಕೂಲ ಐತೆ ಅಂದರೆ ನಾನು ಸೇರ್ಕೋಬೇಕು ಅಂತ ಆಸೆ ಆಗ್ತಾ ಇತ್ತು ಕಣಿ. ಆಮೇಲೆ ರತ್ನಕಯ್ಯ, ನಮ್ಮ ನಾಡಿನ ಜನರು ಒಳ್ಳೆ ನೀರು ಕುಡಿಲಿ ಅಂತ ಅಲ್ಲಲ್ಲೇನ ಫಿಲ್ಟರ್ಗಳ್ನು ಹಾಕ್ಸಿರು ಹೆಗ್ಡೇರು. ನಿಜವಾಗ್ಲೂ ಎಷ್ಟು ಒಳ್ಳೆ ಕೆಲಸ ಕಾರ್ಯ ಮಾಡ್ಯವ್ರೆ ಅಂದರೆ ದೇವ್ರನ್ನ ಅವ್ರನ್ನ ನೆನೆಸ್ಬೇಕು. ನಾವು ಮಾತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ, ಆಮೇಲೆ ಹೆಗ್ಡೆ ದಂಪತಿಗಳಿಗೆ ನೋಡು ಸದಾ ಕಾಲ ಋಣಿಯಾಗಿರ್ತೀವಿ ರತ್ನಕಯ್ಯ. ದೇವರಣೆಗೂ ಅವರಿಂದ ಈಗ ನಾವು ಲೋನ್ ತಕೊಂಬ್ಲಿ, ಆಮೇಲೆ ರತ್ನಕಯ್ಯ ನಾವು ಏನಕ್ಕೆ ತಗೊಂತೀವೋ ಅದು ಅನುಕೂಲ ಆಗ್ತೈತಿ. ಆಮೇಲೆ ದುಡ್ಡು, ಅಯ್ಯೋ ಇವತ್ತು ದುಡ್ಡು ಕಟ್ಟಕ್ಕಿಲ್ಲಪ್ಪ ಹೆಂಗೆ ಮಾಡೋದು ಅಂತ ಇದ್ರೆ ಯಾಮಕ್ನಾಗಾದ್ರೂ ಆ ಮಂಜುನಾಥ ಸ್ವಾಮಿ ದುಡ್ಡನ್ನ ಒದಗಿಸ್ತಾನೆ ರತ್ನಕಯ್ಯ.
ಆಮೇಲೆ ನಿಜವಾಗ್ಲೂ ರತ್ನಕಯ್ಯ ನೀನ್ ನಂಬು ಬಿಡು. ಇವ್ರು ನನ್ನ ಸೇರ್ಕಂಬ್ಲಿ ಅಂತ ಹಿಂಗೆಲ್ಲ ಹೇಳ್ತಾವ್ರೆ ಅಂದ್ರೆ ಬೇಕಾದ್ರೆ ಬ್ಯಾರೆ ತಕ ಹೋಗಿ ಕೇಳು. ನಾವ್ ಹೇಳಿದ್ದೆಲ್ಲ ನಿಜನ ಸುಳ್ಳ ಅಂತ ಗೊತ್ತಾಗ್ತೈತಿ. ಆಮೇಲೆ ಈ ಸಂಘದಾಗ ಸೇರ್ಕೊಂಡ್ಮೇಲೆ ಎಷ್ಟೆಷ್ಟೆಲ್ಲ ಅಭಿವೃದ್ಧಿ ಆಗ್ಯಾವ್ರೆ ಅಂತ ನಮ್ಮೂರಾಗೆ ಒಂದ್ಸರಿ ಎಲ್ಲಾರನು ನೋಡ್ಕೊಂಡು ಲೆಕ್ಕ ಹಾಕ್ಯ ನಿನ್ಗೆ ಗೊತ್ತಾಗ್ತೈತಿ. ಆಮೇಲೆ ನಮ್ಮ ಹುಡುಗ ಹೇಳ್ತಿದ್ದ, ಅಮ್ಮ ಆ ಸಂಘಕ್ಕೆ ಹೊಚ್ಕಟ್ಟಾಗೆ ತಲೆ ಬಸ್ಕೊಂಡು ಮಕ ತಕೊಂಡು ಸೀರೆ ಉಟ್ಕೊಂಡು ಹೋಗ್ಬೇಕು ಕಣಮ್ಮ ಅಂತೇಳಿ. ಯಾಕೆ ಹಂಗೆ ಮಾಡವ್ರೆ ಧರ್ಮಸ್ಥಳ ಸಂಘಕ್ಕೆ ಹಂಗೆ ಹೋಗ್ಬೇಕು ಅಂತೇಳಿ. ಈಗೆಲ್ಲ ರತ್ನಕಯ್ಯ ನಮ್ದ ಇಂದಿನ ಸಂಸ್ಕೃತಿನ ಜನಗಳು ಮರಿತಾವ್ರೆ ಕಣ್ರತ್ನಕಯ್ಯ. ಅದಕ್ಕೆ ಧರ್ಮಸ್ಥಳ ಸಂಘದವರು ನಮ್ಮ ಸಂಸ್ಕೃತಿನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದನ ಆ ಥರ ಬರಬೇಕು ಅಂತೇಳಿ ಮಾಡ್ಯವ್ರು ಅಷ್ಟೇನ. ಇನ್ನೇನಿಲ್ಲ, ನೀನು ಹೆದರ್ಕೋಬೇಡ. ಅಯ್ಯೋ ಈ ಸಂಘದಾಗ ಹಂಗಂತ ಹಿಂಗಂತೆ ಅಂತ ಏನೂ ಆಗಲ್ಲ, ನಿನ್ಗೆ ಒಳ್ಳೇದೇ ಆಗ್ತೈತಿ. ಧರ್ಮಸ್ಥಳ ಸಂಘಕ್ಕೆ ಸೇರ್ಕೊಂಡ್ಮೇಲೆ ಬೇಕಾದ್ರೆ ನೋಡು ನಾನು ಏನಂದೆ ಅನ್ನು, ಎಷ್ಟು ಒಳ್ಳೇದಾಗುತ್ತೆ ಅಂದ್ರೆ ಅಷ್ಟು ಒಳ್ಳೇದಾಗುತ್ತೆ. ಇದ್ರ ಮೇಲೆ ನಿನ್ನಿಷ್ಟ ನಮ್ಮ. ಆಮೇಲೆ ಮೊನ್ನೆ ಹೆಗ್ಡೆ ಅವ್ರು ಹೇಳ್ತಿದ್ರಂತಲ್ಲ, ನಾವಲ್ಲ ದುಡ್ಡು ಕೊಡೋದು ಬ್ಯಾಂಕ್ನವರು ಅಂತೇಳಿ. ಅದೇನು ಹಂಗೆ ಹೇಳವ್ರೆ ಹೆಗ್ಡೆ ಅವರು? ಅದು ಯಾಕೆ ರೂಪಿ? ಅದು ಇನ್ನೇನಿಲ್ಲ ರತ್ನಕಯ್ಯ, ಮತ್ತೀಗ SBI ಬ್ಯಾಂಕ್ ಇರ್ತೈತಲ್ಲ, ಅದ್ರ ಪ್ರತಿನಿಧಿಗಳಾಗಿ ಧರ್ಮಸ್ಥಳ ಸಂಸ್ಥೆ ನಡೀತಾ ಐತಂತೆ. ಈಗ SBI ಧರ್ಮಸ್ಥಳ ಸಂಸ್ಥೆಗೆ ದುಡ್ಡು ಕೊಟ್ರೆ ಧರ್ಮಸ್ಥಳ ಸಂಸ್ಥೆ ನಮ್ಗೆಲ್ಲ ದುಡ್ಡು ಕೊಡೋದು. ಆವಾಗ ನಮ್ಗೆಲ್ಲ ಹಂಚುತ್ತಾರಲ್ಲ, ಅದಕ್ಕೆ ಅವರು ಹೆಗ್ಡೆ ಅವರು ಅವತ್ತು ಹಂಗಂತ ಹೇಳೋರಂತೆ. ಅದು ಹೆಂಗೆ ಅವ್ರು ಕೊಟ್ಟಿದ್ದ ದುಡ್ಡ ಮನ್ನಾ ಮಾಡೋಕ್ಕಾಗ್ತೈತೆ ಹೇಳು? ಅವ್ರು ಯಾರನ್ನ ಕೇಳಿರಂತೆ ಮನ್ನಾ ಮಾಡ್ರಿ ಅಂತಾನೆ. ಅದು ಹೆಂಗೆ ಮನ್ನಾ ಮಾಡಕ್ ಬರ್ತೈತಿ ಹೇಳು? ಓ ಹಂಗ, ನಂಗೆ ಹೆಂಗ್ ಗೊತ್ತು ಅವ್ರ ಹಂಗಂತ ಹೇಳ್ಯಾರ ಅಂತ. ನಮ್ಮ ಹುಡ್ಗ ಫೋನಾಗ ನೋಡ್ತಿತ್ತು ಹಂಗಂತ ಹೇಳ್ತು. ಆಮೇಲೆ ಅಮ್ಮ ಇದು ತಿಂಗ್ಳಿಗೆ ಕಟ್ಟೋದಲ್ಲ, ವಾರ ವಾರ ಕಟ್ಟಬೇಕು. ವಾರ ಅನ್ನೋದು ಓಡ್ ಬರ್ತೈತೆ, ಸೇರ್ಕೊಂಡ್ಮೇಲೆ ಹೆಂಗ್ ಮಾಡ್ತೀಯ ಈ ಅಂಕತೇನ ಅಂತ ಹೇಳಿ ನಮ್ಮ. ಅಲ್ಲ ಕಡೆ ರೂಪಿ, ಅದ್ಯಾಕೆ ವಾರ ವಾರ ಕಟ್ಟೋದು ಮಾಡೋರಿ? ತಿಂಗ್ಳಕ್ಕಂತ ಮಾಡ್ಬೋದಾಯ್ತಮ್ಮ ಅಲ್ವೇ? ಏ ರತ್ನಕಯ್ಯ, ವಾರ ವಾರ ಕಟ್ಟಿರೆ ನಮಗೂ ಜವಾಬ್ದಾರಿ ಇರುತ್ತೆ. ಈಗ ಸೋಂಬೇರಿಗಳಾಗೋದು ತಪ್ಪುತ್ತೆ. ಈಗ ವಾರ ಬಂತು ಅಂದರೆ ಅಯ್ಯೋ ಇವತ್ತು ಸಂಘಕ್ಕೆ ದುಡ್ಡು ಹೊಂದಿಸ್ಬೇಕಲ್ಲ ಅಂತೇಳಿ ಮನೆಗಿದ್ರು ಅಯ್ಯೋ ಹೋಗಿ ಅದನ್ನ ಬದುಕು ಮಾಡೋಣಲ್ವೇ ಇದನ್ನ ಬದುಕು ಮಾಡೋಣಲ್ವೇ ಅಂತ ಹುಮ್ಮಸ್ ಬರುತ್ತೆ, ಸೋಮಾರಿತನ ಹೋಗುತ್ತೆ. ಆ ಉದ್ದೇಶಕ್ಕೆ ಆ ಥರ ಮಾಡ್ಯವ್ರು ಅಷ್ಟೇನ. ನಾನು ನಮ್ಮ ಹುಡುಗ ಹೇಳೋದು ನೋಡಿರೆ ರೂಪಿ, ಸಂಘ ಬೇಡ ಸವಾಸ ಬೇಡ, ನನಗೆ ಯಾತಕ್ಕೆ ಸಂಘ ಅನ್ಕೊಂಡು ಸುಮ್ಕಾಗಿದೆ ಕಣೆ. ಇದ್ರಾಗೆ ಈ ಧರ್ಮಸ್ಥಳ ಸಂಘದಾಗ ಇಷ್ಟೊಂದು ಅನುಕೂಲಗಳು ಇದಾವೆ ಅಂದರೆ ನಾನು ಸಂಘಕ್ಕೆ ಸೇರ್ಕೋಬೇಕು. ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನನಗೂ ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಆಸೆ ನಮ್ಮ. ದೇವರಣೆಗೂ ಸೇರ್ಕೋಬಾರ್ದು ಅನ್ಕೊಂಡಿದ್ದೆ, ಈಗ ಏನನ್ನಾಗಲಿ ನಾನು ಸೇರ್ಕೋಬೇಕು ಅನ್ನಿಸ್ತಾ ಐತೆ ಕಣೆ ರೂಪಿ. ನೋಡಿದ್ರಲ್ಲ ಫ್ರೆಂಡ್ಸ್, ಧರ್ಮಸ್ಥಳ ಸಂಘದಲ್ಲಿ ಮೋಸ, 40% ಬಡ್ಡಿ ಕೇಳ್ತಾರೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ನಿಜವಾಗ್ಲೂ ಸುಳ್ಳು ಫ್ರೆಂಡ್ಸ್. ನಾನು ಸಂಘದಲ್ಲಿ ಈಗ ಹೆಚ್ಚು ಕಮ್ಮಿ 12 ವರ್ಷದಿಂದ ನಾನು ಸಂಘದಲ್ಲಿದ್ದೀನಿ ಫ್ರೆಂಡ್ಸ್. ಸಂಘದ ರೀತಿ ನೀತಿ ಎಲ್ಲ ನನಗೂ ಗೊತ್ತಿರುತ್ತೆ ಅಲ್ವಾ? ಆದರೂ ನಾನು ಎಲ್ಲನೂ ತಿಳ್ಕೊಂಡಿಲ್ಲ ಫ್ರೆಂಡ್ಸ್. ತಿಳ್ಕೊಂಡಿರೋ ಸ್ವಲ್ಪನ ನಾನು ನಿಮಗೆ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.